ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಜುಲೈ ಮಾಸದ ಕೊನೆ ವಾರ. ಸೊ ನಮಗೆ ಈಗ 27ನೇ ತಾರೀಕಿಂದ 2ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾಗರ ಪಂಚಮಿ ಬರ್ತಾ ಇದೆ, ಮಂಗಳವಾರನೇ ಬಿದ್ದಿದೆ. ಸೊ ಅವತ್ತು ಎಲ್ಲರೂ ಅಣ್ತಮ್ಮಂದ್ರು ಅಕ್ಕಂಗಿರು ಜೊತೆ ಸೇರಿಸಿ ಆಚರಿಸೋದ್ರಿಂದ ನಿಮಗೆ 3 ಗ್ರಹಗಳ ಪರಿಹಾರದ ಲಾಭ ಇದೆ. ರಾಹು, ಕೇತು ಮತ್ತು ಕುಜ. ಸೊ 3 ಗ್ರಹಗಳು ನಿಮಗೆ ಆಶೀರ್ವದಿಸಿ ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡಿಕೊಡುತ್ತೆ, ಪರಿಹಾರಗಳಾಗುತ್ತೆ. ಈಗ ಜನಮೇಜಯ ಸರ್ಪಯಾಗ ಮಾಡ್ತಾರೆ. ಜನಮೇಜಯ ಅವರ ತಂದೆ ಪರೀಕ್ಷಿತ ರಾಜನ ಸಾವು ತಕ್ಷಕನಿಂದ ಆಗಿರೋದ್ರಿಂದ ಆ ಬೇಜಾರಿಗೋಸ್ಕರ ಸರ್ಪ ಯಾಗ ಮಾಡಿ ಭೂಲೋಕದಲ್ಲಿರೋ ಸರ್ಪಗಳನ್ನೆಲ್ಲ ಆ ಯಾಗಕ್ಕೆ ಹಾಕ್ತಾ ಇರ್ತಾರೆ. ಆವತ್ತಿನ ಯಾಗವನ್ನು ನಿಲ್ಲಿಸಿದ ಕಾರಣ ನಾಗರ ಪಂಚಮಿ ಬರುತ್ತೆ. ಹಾಗಾಗಿ ಸರ್ಪಗಳ ಅಭಿವೃದ್ಧಿ ಆಗಲಿ ಅಂತ ನೋಡಿ. ಈ ವಾರದಲ್ಲಿ ಯಾವುದು ಮುಹೂರ್ತ ನೋಡೋಣ ಅಂತಂದ್ರೆ 31 ಜುಲೈ ಸಪ್ತಮಿ, ಶುಕ್ಲ ಪಕ್ಷ, ಶ್ರಾವಣ ಮಾಸ, ಚೈತ್ರ ನಕ್ಷತ್ರ. ಯಾವ್ಯಾವ ನಕ್ಷತ್ರದವರಿಗೆ ಇದು ಶುಭ ನಕ್ಷತ್ರ ಅಥವಾ ಶುಭ ತಿಥಿ ಆಗುತ್ತೆ ಅಂತ ನೋಡಿ. ಶುಕ್ರ ನಕ್ಷತ್ರ ಭರಣಿ, ಪೂರ್ವ ಪಾಲ್ಗುಣಿ, ಪೂರ್ವಾಷಾಢ ಅಥವಾ ಹಸ್ತ, ರೋಹಿಣಿ, ಶ್ರವಣ, ಆರಿದ್ರ, ಸ್ವಾತಿ, ಶತಭಿಷ, ಪುನರ್ವಸು, ವಿಶಾಖ, ಪೂರ್ವಾಷಾಢ, ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಈ ದಿನ ನೀವು ಯಾವ್ದಾನ ಶುಭ ಕಾರ್ಯಗಳು ಮಾಡಬಹುದು. ಯಾಕಂದ್ರೆ ನಿಮಗೆ ಸಪ್ತಮಿ ತಿಥಿನೂ ಚೆನ್ನಾಗಿದೆ, ಮಾಸನೂ ಚೆನ್ನಾಗಿದೆ, ನಕ್ಷತ್ರನು ಈ ನಕ್ಷತ್ರಕ್ಕೆ ಆಗಿ ಬರುತ್ತೆ. ಸೊ ಮುಹೂರ್ತಕ್ಕೆ ಈ ದಿನ ಚೆನ್ನಾಗಿದೆ ಅಂತಾನೆ ಅರ್ಥ. ನಂತರ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಈಗ ಧನುರ್ ರಾಶಿ ಅವರಿಗೆ ಸಪ್ತಮದಲ್ಲಿ ಗುರು ಫಲ ಇದೆ, ಶುಕ್ರಂದು ಫಲ ಇದೆ ಸಪ್ತಮದಲ್ಲಿ. ಅದೇ ಶುಕ್ರ ಸಪ್ತಮದಲ್ಲಿ ಅಷ್ಟು ಪಾಸಿಟಿವ್ ಇಲ್ಲ ಅಂದ್ರೂ ಗುರು ಜೊತೆ ಸೇರ್ಕೊಂಡಾಗಿರೋದ್ರಿಂದ ಅದು ಸಮಾಧಾನವಾಗಿರುತ್ತೆ. ಕೇಂದ್ರದಲ್ಲಿರೋದ್ರಿಂದ ಶುಭ ಫಲನೆ ಕೊಡುತ್ತೆ. ಅಷ್ಟಮಾದೀಪ ಚಂದ್ರನು 9, 10, 11ರಲ್ಲಿ ಸಂಚಾರ. 9 ಕೇತು ಜೊತೆ ಸಂಚಾರ ಮಾಡ್ತಾ ಇರೋದ್ರಿಂದ ಅಷ್ಟಮಾದೀಪ ಆಗ್ತಾನೆ ಇಲ್ಲಿ ನಮಗೆ. ಹಾಗಾಗಿ ತಂದೆಯ ಆರೋಗ್ಯದ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು 2 ದಿನ. ನಂತರ ನಿಮ್ಗೂ ಕೂಡ ಸ್ವಲ್ಪ ಒತ್ತಡಗಳಿರುತ್ತೆ, ಏನಾದ್ರೂ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಗೆ 4ನೇ ಮನೆ ಅಧಿಪತಿ ಸುಖ ಸ್ಥಾನಾಧಿಪನು ಗುರುವಾಗಿ ಶನಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಸ್ವಲ್ಪ ಶನಿ ಶಾಂತಿನೂ ಅಗತ್ಯ ಇದೆ. ಧನು ರಾಶಿಯವರಿಗೆ ಚಂದ್ರ ಯಾವಾಗ 9ನೇ ಮನೆ ಸಂಚಾರ ಮಾಡ್ತಾನೋ ಆಗ ಕೇತು ಜೊತೆ ಸೇರಿದೆ ಒತ್ತಡಗಳು, ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಸೂರ್ಯ ಕೂಡ ಅಷ್ಟಮುಖ ಸಂಚಾರ. ಸೊ ಹಾಗಾಗಿ ಅಷ್ಟಾದೀಪ 9ರಲ್ಲಿ 9 ಎಕ್ಸ್ಚೇಂಜ್ ಆಫ್ ಲಾರ್ಡ್ ಯಾರು ಸೂರ್ಯಚಂದ್ರರು ಎಕ್ಸ್ಚೇಂಜ್ 8, 9, 9, 8 ಎಕ್ಸ್ಚೇಂಜ್ ಆಗಿರೋದ್ರಿಂದ ತಂದೆ ತಾಯಿ ಇಬ್ಬರು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮೊದಲ 2 ದಿನ. ನಂತರ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡೋ ಕನ್ಯಾ ರಾಶಿಯಲ್ಲಿ ಯಾವ ಕುಜ ಜೊತೆ ಸಂಚಾರ ಮಾಡುತ್ತೋ ಇವ್ರಿಗೆ ಪಂಚಮಾದೀಪ ಮತ್ತು 12ನೇ ಮನೆ ಅಧಿಪತಿ ಯಾರು ಕುಜ. ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗೋ ಚಾನ್ಸಸ್ ಇರುತ್ತೆ. ಹೈಯರ್ ಎಜುಕೇಶನ್ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಷ್ಟಮಾದೀಪ ಚಂದ್ರ ನಿಮ್ಗೆ 12ನೇ ಮನೆ ಚಂದ್ರ ಜೊತೆ ಸೇರ್ಕೊಂತು. ಹಾಗಾಗಿ ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಆಗ್ಬೋದು, ಪ್ರೀತಿ ಪ್ರೇಮದ ಸ್ವಲ್ಪ ಹಿನ್ನಡೆ ಆಗ್ಬೋದು. ಶುಕ್ರ ಸಪ್ತಮದಿಂದ ನಿಮ್ ರಾಶಿ ನೋಡ್ತಿದೆ, ಬಟ್ ಆದ್ರೂ ಎಚ್ಚರಿಕೆ ನೀವು ವಹಿಸಬೇಕಾಗುತ್ತೆ. ನಂತರ ಯಾವಾಗ 11ನೇ ಮನೆ ವಾರಾಂತ್ಯದಲ್ಲಿ ಶುಕ್ರನ ದೃಷ್ಟಿನೂ ರಾಶಿ ಮೇಲೆ ಬಿತ್ತು ಅಂದ್ರೆ ತುಲಾ ರಾಶಿ ಮೇಲೆ, ಆಗ ಚಂದ್ರ ಅಲ್ಲೇ ಸಂಚಾರ ಮಾಡ್ತಿದೆ 11ನೇ ಮನೆ ಮೇಲೆ. ವಾರಾಂತ್ಯದಲ್ಲಿ ಶುಭ ಫಲ. ಧನುರ್ ರಾಶಿಗೆ ವಾರಾಂತ್ಯದಲ್ಲಿ ಶುಭ ಫಲ ಅಂತಾನೆ ಹೇಳ್ಬೋದು. ಒಟ್ಟಾರೆ ವಾರ ತಗೊಂಡ್ರೆ ಮಿಶ್ರ ಫಲ, ವಾರಾಂತ್ಯದಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಶನಿ ಶಾಂತಿ ಅಗತ್ಯ, ಮತ್ತೆ ಕೇತು ಶಾಂತಿ ಅಗತ್ಯ. ಇಲ್ಲಿ ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ನೀಡಿ ಅಥವಾ ಗಣೇಶನ ಆರಾಧನೆ ಮಾಡಿ. ನಿಮಗೆ ಶನಿ ಶಾಂತಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಶ್ಚರಂ. ಈ ಮಂತ್ರಗಳನ್ನ ದಿನನಿತ್ಯ ಇನ್ನೂ 2 ವರ್ಷ ಕಾಲ ಹೇಳ್ಕೋಬೇಕಾಗುತ್ತೆ. ಗುರು ನಿಮ್ಮ ರಾಶಿ ನೋಡ್ತಾ ಇರೋದ್ರಿಂದ ಗುರು ಆಶೀರ್ವಾದ ಇದೆ, ರಕ್ಷಣೆ ಇದೆ, ಏನು ತಲೆ ಕೆಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಳ್ಳೆದಾಗಲಿ. ಮಕರ ರಾಶಿಯವರಿಗೆ ನೋಡಿ, ನಿಮಗೆ ಅಷ್ಟಮದಲ್ಲಿ, ನವಮದಲ್ಲಿ, ಕರ್ಮಸ್ಥಾನದಲ್ಲಿ ಸಂಚಾರ ಚಂದ್ರ. ಯಾವಾಗ ಅಷ್ಟಮದಲ್ಲಿ ಸಂಚಾರ ಮಾಡುತ್ತೆ ಕೇತು ಜೊತೆ ಸೇರ್ಕೊಂಡಿದೆ ಮಕರ ರಾಶಿಯವರಿಗೆ. ಸಪ್ತಮಾಧಿಪತಿ ಅಷ್ಟಮ ಮತ್ತು ನವಮ, ದಶಮದಲ್ಲಿ ಸಂಚಾರ. ಮೊದಲ 2 ದಿನ ಒತ್ತಡಗಳು, ಮಾನಸಿಕ ಒತ್ತಡಗಳು. ಯಾಕಂದ್ರೆ ಕೇತು ಜೊತೆ ಚಂದ್ರ ಸೇರ್ಕೋತು. ನಿಮ್ಮ ರಾಶಿ ಬಿಟ್ಟರೆ ಕುಜ ಉಚ್ಚ. ಕುಜ ಏನಾಯ್ತು, ಭಾಗ್ಯದಲ್ಲಿ ಬಂತು, ಶನಿ ದೃಷ್ಟಿ ಬಿತ್ತು 3ನೇ ಮನೆಯಿಂದ. ಮಕರ ರಾಶಿಯವರಿಗೆ ನೋಡಿ 4, 11ನೇ ಮನೆ ಅಧಿಪತಿ ಆದಂತ ಕುಜನು ಭಾಗ್ಯದಲ್ಲಿದೆ, ಶನಿ ದೃಷ್ಟಿನೂ ಇದೆ. ಸೊ ಪ್ರಾಪರ್ಟಿ ತಗೊಳಕ್ಕೆ, ಭೂಮಿ ತಗೊಳಕ್ಕೆ, ಫ್ಲಾಟ್ ತಗೊಳಕ್ಕೆ ಇಂಥದಕ್ಕೆ ಒಳ್ಳೆ ಅವಕಾಶಗಳು ಇದೆ. ಆದ್ರೆ ಮತ್ತೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಶನಿ ದೃಷ್ಟಿ ಕುಜಿನ ಮೇಲೆ ಬಿತ್ತು 4ನೇ ಮನೆ ಅಧಿಪತಿ ಮೇಲೆ. ತಾಯಿ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ 3ನೇ ಮನೆಯಲ್ಲಿ ಶನಿ ವಕ್ರಿಯನಾಗಿರೋದ್ರಿಂದ
ಅದೇನಾಗುತ್ತೆ ಎರಡನೇ ಮನೆಯನ್ನು ರಿಸಲ್ಟ್ ಕೊಡುತ್ತೆ. ಸೊ ಹಣಕಾಸು ಸ್ವಲ್ಪ ನಿಧಾನ ಆಗೋದು ಬರೋಕೆ. ಎರಡನೇ ಮನೆ ರಾಹು ಬೇರೆ ಇದೆ, ಅಕಸ್ಮಾತ್ ಬಂದಿದ್ರು ಅದು ರಾಂಗ್ ಇನ್ವೆಸ್ಟ್ಮೆಂಟ್ ಆಗಬಾರ್ದು. ಹಾಗಾಗಿ ರಾಹು ಕೇತು ಶಾಂತಿ ಇದೆ. ಸೊ ನಾಗರ ಪಂಚಮಿನ ಶ್ರದ್ಧೆಯಿಂದ ಅಣ್ಣ ತಮ್ಮಂದ್ರ ಜೊತೆ ಅಕ್ಕಂಗಿರ ಜೊತೆ ಆಚರಿಸಿ, ಅದರಿಂದ ಖಂಡಿತ ನಿಮಗೆ ಲಾಭ ಇದೆ. ರಾಹು ಕೇತು ಶಾಂತಿ, ಉದ್ದಿನ ಬೇಳೆಯನ್ನು ದುರ್ಗಾದೇವಿಯಲ್ಲಿ ದಾನ ಕೊಡೋದು, ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ನೀಡೋದು. ನೋಡಿ, ಮಕರ ರಾಶಿಯವರಿಗೆ ಕುಜ ಭಾಗ್ಯದಲ್ಲಿದ್ದು ಶನಿ ದೃಷ್ಟಿ ಬಿದ್ದಿದ್ರೆ ಕೆಲಸ ಕಾರ್ಯಕ್ಕೆನೋ ಚೆನ್ನಾಗಿದೆ, ಆದರೆ ನಿಮಗೆ 4ನೇ ಮನೆ ಅಧಿಪತಿ ಆಗಿರೋದ್ರಿಂದ ಮಾನಸಿಕ ಒತ್ತಡ ಇರ್ಬೋದು, ತಾಯಿ ಆರೋಗ್ಯನೂ ಎಚ್ಚರಿಕೆ ವಹಿಸಬೇಕು. 11ನೇ ಮನೆ ಅಧಿಪತಿ ಆಗಿದೆ, ಪ್ರಾಪರ್ಟಿ, ಲ್ಯಾಂಡು, ಭೂಮಿ ಇಂಥಗಳಿಂದ ಲಾಭಗಳು ಚೆನ್ನಾಗಿದೆ. ಚಂದ್ರ ಯಾವಾಗ ವಾರಾಂತ್ಯದಲ್ಲಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾನೋ ಆಗ ಕೆಲಸ ಕಾರ್ಯಗಳು ಚೆನ್ನಾಗೇ ನಡೆಯುತ್ತೆ. ಬರೋ ಹಣಕಾಸುಗಳು ಕೆಲಸದಿಂದ ಯಾರನ್ನ ಈಗ ವ್ಯಾಪಾರ ಮಾಡೋರಿಗೆ ಹಣಕಾಸು ಬಂದಿಲ್ಲ ಅಂದ್ರೆ ಈ ವಾರಾಂತ್ಯದಲ್ಲಿ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೂ ಕಳಿಸ್ಬಿಡಿ. ನೋಡಿ, ಕುಂಭರಾಶಿಗೆ 7, 8, 9ರಲ್ಲಿ ಚಂದ್ರ ಸಂಚಾರ. 7ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಚಂದ್ರ ಶುಭ ಫಲನೇ ಕೊಡ್ತಾನೆ, 6ನೇ ಮನೆ ಅಧಿಪತಿಯಾಗಿ, ಆದರೆ ಕೇತು ಜೊತೆ ಇದೆ. ಹಾಗಾಗಿ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಷ್ಟಮದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಕುಜನ ಜೊತೆ ಸಂಚಾರ, ಕರ್ಮಾಧಿಪತಿ ಮತ್ತು 3ನೇ ಮನೆ ಅಧಿಪತಿ, ಪರಕ್ರಮಾಧಿಪತಿ, ಅಣ್ತಮ್ಮಂದ್ರು. ಸೊ ಈಗ ನಿಮ್ಗೆ ಕುಜನ ಜೊತೆ ಚಂದ್ರ ಸೇರ್ತಾ ಇರೋದ್ರಿಂದ ಆಗಲೇ ನಾಗರ ಪಂಚಮಿ ಬಂದು ಮಂಗಳವಾರನೇ ಬಿದ್ದಿರೋದ್ರಿಂದ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅಣ್ತಮ್ಮಂದ್ರನ್ನ ಮನೆಗೆ ಕರೆದು ಅಥವಾ ಅಕ್ಕಂಗಿರನ್ನ ಮನೆಗೆ ಕರೆದು ಅವ್ರಿಗೊಂದು ಉಪಹಾರ ಕೊಟ್ಟು ಒಂದು ಆಹಾರ ಒಳ್ಳೆ ಸಮಯ ಕಳೆಯೋದ್ರಿಂದ, ಹಬ್ಬ ಚೆನ್ನಾಗಿ ಆಚರಿಸೋದ್ರಿಂದ ಪರಿಹಾರ ಆಗುತ್ತೆ. ಓಂ ಕುಮಾರಾಯ ನಮಃ, ಓಂ ಸ್ಕಂದಾಯ ನಮಃ, ಓಂ ಗುಹಾಯ ನಮಃ, ಓಂ ಕಾರ್ತಿಕೇಯ ನಮಃ, ಓಂ ಶರವಣಭವಾಯ ನಮಃ ಈ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಸುಬ್ರಹ್ಮಣ್ಯ ಪರಿಹಾರ ಮಾಡ್ಕೋಬಹುದು. ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯಗೆ ಅರ್ಪಿಸೋದ್ರಿಂದ ಅಥವಾ ಅಣ್ಣ ತಮ್ಮಂದ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡಿ, ಅದರಿಂದ ಕೂಡ ಕುಜ ಪರಿಹಾರ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆ ಸ್ಟೇಟಸ್ ಸಿಗುತ್ತೆ. ಶನಿ 2ನೇ ಮನೆ ನೌಕರಿ ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರೇಮ ಗೃಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರ ಕೂಡ ಪಂಚಮದಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಾರಾಂತ್ಯದಲ್ಲಿ ಹಣಕಾಸು ಅಥವಾ ಪ್ರೀತಿ, ಪ್ರೇಮ, ಸಾಮರಸ್ಯಕ್ಕೂ ಮತ್ತು ಗಂಡ ಹೆಂಡತಿ ಸಾಮರಸ್ಯಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಕುಂಭರಾಶಿಗೆ ಒಳ್ಳೆಯ ವಾರ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಸಂಯಮ ಕಾಪಾಡಿಕೊಳ್ಳಿ. ಮೀನರಾಶಿ ನೋಡಿ, ಮೀನರಾಶಿಗೆ ನಿಮಗೆ 6, 7, 8ರ ಸಂಚಾರ. 6ನೇ ಮನೆ ಯಾವುದು? ಸಿಂಹರಾಶಿ. ಸಿಂಹರಾಶಿ ಮತ್ತು ಕನ್ಯಾ ರಾಶಿ, ತುಲಾ ರಾಶಿ ಸಂಚಾರ ಮಾಡ್ತಾ ಇದೆ. 6ನೇ ಮನೆ ಕೇತು ಜೊತೆ ಸೇರುತ್ತೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ನಿಮಗೆ 4ನೇ ಮನೆಯಲ್ಲಿ ಯಾರು? ಗುರು ಶುಕ್ರರು ಸಂಯೋಜನೆ. ಸೊ ಕೆಲಸ ಕಾರ್ಯಗಳ ಅಭಿವೃದ್ಧಿ, ವಾಹನ ಅಥವಾ ಭೂಮಿಯಿಂದ ಲಾಭ, ಇವಕ್ಕೆಲ್ಲ ಚೆನ್ನಾಗಿದೆ. ವಾಹನಕ್ಕೆ, ಭೂಮಿಗೆ. ಎಜುಕೇಶನ್ ಬಂದಾಗ ಬುಧನೂ ಕೂಡ ಬುದ್ಧಿವಂತ. ಬುಧ 5ನೇ ಮನೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಆದರೆ ರವಿ 5ನೇ ಮನೆ ಬುಧನ ಜೊತೆ ಸೇರಿದಾಗ 6ನೇ ಮನೆ ಅಧಿಪತಿ ಸ್ವಲ್ಪ ತಂದೆ ಜೊತೆ ವಾದ ವಿವಾದ ಕೊಡುತ್ತೆ. ಶನಿ ಜನ್ಮದಲ್ಲೇ ಇದ್ರೆ ಏನ್ ಮಾಡುತ್ತೆ? ಸೋಂಬೇರಿತನ ಕೊಡುತ್ತೆ. ಸಪ್ತಮದಲ್ಲಿ ಕುಜ 2 ಮತ್ತು ಭಾಗ್ಯಾಧಿಪತಿ ಯಾವಾಗ ಸಪ್ತಮದಲ್ಲಿ ನಿಮಗೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಮಾಡುತ್ತಾ ವಾದ ವಿವಾದ, ಕಿತ್ತಾಟಗಳು ಕೊಡುತ್ತೆ. ಕುಜ ಶನಿ ದೃಷ್ಟಿ ಬೀಳ್ತಿರೋದ್ರಿಂದ ವಾರದ ಮಧ್ಯಭಾಗದಲ್ಲಿ ನಿಮಗೆ ಪಂಚಮಾಧಿಪತಿ ಆದ ಚಂದ್ರನ್ ಯುತಿ ಆಗುತ್ತೆ ಸಪ್ತಮದಲ್ಲಿ. ಆಗ ನೋಡಿ, ಫ್ಯಾಕ್ಟ್ರಿ ಕೆಲಸ ಮಾಡೋರು, ಹಾರ್ಡ್ ವರ್ಕ್ ಮಾಡೋರು, ಅಥವಾ ಆರ್ಕಿಟೆಕ್ಟ್ಸ್ಗಳು ಅಥವಾ ಕನ್ಸಲ್ಟೆಂಟು, ಅಡ್ವೊಕೇಟ್ಸು ಇಂಥವ್ರಿಗೆಲ್ಲ ಚೆನ್ನಾಗಿದೆ, ಒಳ್ಳೆ ಶುಭ ಫಲ ಅಂತಾನೆ ಹೇಳ್ಬೋದು. ಮಿಕ್ಕಿದವ್ರಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು, ವಾದ ವಿವಾದಗಳು ಆಗೋ ಚಾನ್ಸಸ್ ಇರುತ್ತೆ. ವಾರಾಂತ್ಯದಲ್ಲಿ ಮೀನರಾಶಿಯಲ್ಲಿ ಅಷ್ಟಮದಲ್ಲಿ ಚಂದ್ರ ಸಂಚಾರ, ಶುಕ್ರನ ಮನೆಯಲ್ಲಿ ಶುಕ್ರನಿಂದ 5ನೇ ಮನೆ ಇದೆ, ಗುರು ದೃಷ್ಟಿನೂ ಬಿದ್ದಿದೆ. ಏನಾದ್ರೂ ವಾರಾಂತ್ಯದಲ್ಲಿ ಶುಭ ಸುದ್ದಿ ಸಿಗ್ಬೋದು ನಿಮಗೆ. ಸೊ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಓವರ್ ಆಲ್ ತಗೊಂಡ್ರೆ ಸ್ವಲ್ಪ ಸೋಂಬೇರಿತನ ಒಂದು ಬಿಟ್ರೆ, ಜಡಸ್ಸು ಸೋಂಬೇರಿತನ ಒಂದು ಬಿಟ್ರೆ ಓವರ್ ಆಲ್ ಮೀನರಾಶಿಯವರಿಗೆ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ಪರಿಹಾರಕ್ಕೆ ನೋಡಿ, ಮೀನರಾಶಿ ಪರಿಹಾರಕ್ಕೆ ನೀಲಾಂಜನ ಸಮಾಭಾಸಂ ರವಿಪುತ್ರೇಮ ಗೃಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ, ಮತ್ತು ಎಳ್ಳು ಶನೇಶ್ವರ ದೇವಸ್ಥಾನದಲ್ಲೋ ಮತ್ತು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ನಮಸ್ಕಾರ.